ಬಜರಂಗದಳ ಬೆಂಕಿ ಬೆನ್ನಲ್ಲೇ ಬಜರಂಗಿಗೆ ಡಿಕೆಶಿ ಪೂಜೆಯನ್ನ ಮಾಡಿದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ಆಂಜನೇಯ ಮೂರ್ತಿಗೆ ಪೂಜೆಯನ್ನ ಮಾಡಿರುವಂತದ್ದು. ಬಜರಂಗದಳ ಬೆಂಕಿ ಬಗ್ಗೆ ಡಿಕೆ ಶಿವಕುಮಾರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ನ್ಯೂಸ್ 18 ಜೊತೆ. ಬಜರಂಗಿಯೇ ಬೇರೆ, ಬಜರಂಗದಳವೇ ಬೇರೆ, ಎರಡಕ್ಕೂ ಏನು ವ್ಯತ್ಯಾಸ ಅಂತ ಡಿಕೆಶಿ ಪ್ರಶ್ನೆ ಮಾಡಿದ್ದಾರೆ. ಈ ವ್ಯತ್ಯಾಸವನ್ನ ಕೇಳುವಂತ ಡಿಕೆ ಶಿವಕುಮಾರ್ PFI ಮತ್ತೆ ಬಜರಂಗದಳವನ್ನು ಕೂಡ ಒಂದೇ ತಕ್ಕಡಿಯಲ್ಲಿ ಹಾಕಿ ಹೋಲಿಸ್ತಾ ಇರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಗುರಿಯಾಗಿರೋದು. ಬಜರಂಗದಳ ಇಡೀ ರಾಜ್ಯಕ್ಕೆ ಮಾರಕವಾಗಿದೆ ಅಂತ ಹೇಳಿದ್ರು. ಇವ್ರ ಸರ್ಕಾರ ಇತ್ತಪ್ಪ 2013ರಿಂದ 2018ವರೆಗೂ. ಅದು ಯಾವ ರೀತಿಯಾದಂಥ ಪ್ರೂಫ್ ಅನ್ನ ಕೊಟ್ಟರೋ ಗೊತ್ತಿಲ್ಲ, ಬಟ್ ಮಾರಕವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಇಳಿಯಬೇಕು ಅಂದ್ರೆ ಈ ಒಂದು ನಶೆ ಏನೇರಿದೆ ಅದು ಇಳಿಬೇಕು ಅಂತ ನ್ಯೂಸ್ 18 ಜೊತೆ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಬಜರಂಗದಳನೇ ಬೇರೆ, ಬಜರಂಗಿನೇ ಬೇರೆ ಅಂತ ಅವರು ಸ್ಪಷ್ಟನೆಯನ್ನು ಕೊಡುವಂತ ಕೆಲಸ ಮಾಡ್ತಿದ್ದಾರೆ. ಬಜರಂಗದಳ ನಿಷೇಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಗೆ ಬಹುದೊಡ್ಡ ಅಸ್ತ್ರ ಸಿಕ್ಕಂತಾಗಿರುವಂತದ್ದು ಕಾಂಗ್ರೆಸ್ನ ಹಣಿಲಿಕ್ಕೆ. ಈಗ ಆಲ್ರೆಡಿ ಇವತ್ತು ಕೂಡ ಎಲ್ಲಾ ದೇವಸ್ಥಾನಗಳಲ್ಲೂ ಹನುಮಾನ್ ಚಾಲಿಸವನ್ನ ಮಾಡ್ಲಿಕ್ಕೋಸ್ಕರ ಒಂದು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಕಾಂಗ್ರೆಸ್ಗೆ ಇದು ದೊಡ್ಡ ಮಟ್ಟದಲ್ಲೇ ಪೆಟ್ಟು ಕೊಡುವಂತ ಸಾಧ್ಯತೆ ಇದೆ ಅಂತಾನೂ ಕೂಡ ಹೇಳಲಾಗ್ತಾ ಇರುವಂತದ್ದು. ಒಂದು ಸಮುದಾಯವನ್ನ ಓಲೈಸಕ್ಕೋಸ್ಕರ ಕಾಂಗ್ರೆಸ್ ಇಷ್ಟೆಲ್ಲ ಸರ್ಕಸ್ ಮಾಡ್ತಾ ಇದೆ ಅನ್ನುವಂತ ಆರೋಪಗಳು ಕೂಡ ಎದುರಾಗ್ತಾ ಇದೆ. ಇನ್ನೂ ಕೂಡ ಕಾಂಗ್ರೆಸ್ ನಾಯಕರು ಇದನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅದನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಇಷ್ಟೆಲ್ಲ ಡ್ಯಾಮೇಜ್ ಆಗ್ತಾ ಇರುವಂತ ನಡುವೆ ಆಂಜನೇಯನ ಬಳಿ ಹೋಗಿ ಆಂಜನೇಯನಿಗೆ ಪೂಜೆಯನ್ನ ಸಲ್ಲಿಸಿರುವಂಥದ್ದು. ನಿಮಗೆ ಆ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ದೀವಿ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿಗೆ ಪೂಜೆಯನ್ನ ಸಲ್ಲಿಸೋದ್ರ ಜೊತೆಗೆ ಆಂಜನೇಯನಿಗೂ ಕೂಡ ಪೂಜೆಯನ್ನ ಸಲ್ಲಿಸಿದ್ದಾರೆ ಡಿಕೆ ಶಿವಕುಮಾರ್. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರನ್ನ ನಮ್ಮ ನ್ಯೂಸ್ 18 ಎಡಿಟರ್ ಆಗಿರುವಂತ ನಿಖಿಲ್ ಜೋಶಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಏನ್ ಹೇಳಿದ್ದಾರೆ ನೋಡೋಣ. ಸರ್, ಬಜರಂಗದಳ ಒಂದ್ ಕಡೆ ನೀವು ನೋಡಿದ್ರೆ ಬಜರಂಗ್ ಬಲಿಗೆ ಕೈ ಮುಗಿತಿದ್ದೀರಿ ಇವತ್ತು. ನಮಗೆ ಆಂಜನೇಯ ಒಬ್ಬ ದೊಡ್ಡ ಸೇವಕ. ನಾನು ಹಿಂದೆ ಹೇಳಿದ್ದೀನಿ, ದಶರಥ ಮಹಾರಾಜನ ದೇವಸ್ಥಾನ ಎಲ್ಲೂ ಇಲ್ಲ. ರಾಮನ ಭಕ್ತ ಆಂಜನೇಯ. ನಾವೆಲ್ಲ ರಾಮನ ಭಕ್ತ ಆಂಜನೇಯನ ಅನ್ಯಾಯಿಗಳು. ಇದು ನಮ್ದು. ನಾವು ಏನು ಇವ್ರನ್ನ ರಾಜಕೀಯವಾಗಿ ಉಪಯೋಗಿಸೋದಲ್ಲ. ನಮ್ಮ ನಂಬಿಕೆ, ಅವರ ವಿಶ್ವಾಸ, ಅವರ ಮಾರ್ಗದರ್ಶನ, ಅವರ ತ್ಯಾಗ, ಇದನ್ನ ನಾವು ಅನುಸರಿಸಿಕೊಂಡು ನಾವು ಬದುಕ್ತಾ ಇದ್ದೀವಿ. ಬಜರಂಗದಳ ಬ್ಯಾನ್ ಬಗ್ಗೆ ನಿಮ್ ಭಕ್ತಿನ ಪ್ರಶ್ನೆ ಮಾಡ್ತಾರಲ್ಲ, ಅವ್ರಿಗೇನ್ ಹೇಳ್ತೀರಿ? ಎಲ್ರಿ, ಬಜರಂಗ್ ದಳಕ್ಕೂ ಬಜರಂಗಕ್ಕೂ ಏನ್ ವ್ಯತ್ಯಾಸ? ಆಂಜನೇಯನ ಬೇರೆ, ಅದು ಒಂದು ಈ ರಾಜ್ಯಕ್ಕೆ ಒಂದು ಮಾರಕ ಅಂತ ಅವರು ಹೆಸರು ತೆಗೆದುಕೊಂಡಿದ್ದಾರೆ. ಅದು ಅಳಿಸ್ಬೇಕು ಅಂತ ಅಷ್ಟೇ.